ತುಂಬ ರುಚಿಯಾಗಿರುವಂಥ ಡಾಬಾ ಸ್ಟೈಲ್ ಗೋಬಿ ಪರೋಟ ಮಾಡಿದ್ದೀನಿ ನೋಡಿ. ಸೂಪರ್ ಆಗಿದೆ, ಎಷ್ಟು ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ಮಾಡೋದು ಈಸಿ, ತಿಂತಾ ಹೋದರೆ ಇನ್ನೂ ಒಂದು ತಿನ್ನೋಣ ಅನಿಸುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ವೆಲ್ಕಮ್ ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್. ನಾನಿಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡೋಣ. ಪರೋಟ ಮಾಡೋದು ತುಂಬ ಈಸಿ. ಮಾಡ್ತಾ ಇದ್ರೆ ಬೇರೆ ಬೇರೆ ವೆರೈಟಿ ಪರೋಟ ಮಾಡ್ಕೊಂಡು ತಿನ್ಬೋದು. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಕಲಸಿ 1 ಸ್ಪೂನ್ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳೋಣ. ಅಂದರೆ ಇದು ಪರೋಟಕ್ಕೆ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಬೇಕಾಗುತ್ತೆ. ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹೂಕೋಸನ್ನು ಬಿಸಿ ನೀರಲ್ಲಿ ಒಂದು ಕುದಿಸಿ ತೊಳೆದು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಹೂಕೋಸಿಗೆ ಮಸಾಲೆ ಹಾಕೋಣ. 1 ಸ್ಪೂನ್ ಖಾರ ಪುಡಿ, 1 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಪರೋಟಕ್ಕೆ ಉಪ್ಪು ಖಾರ ಜಾಸ್ತಿ ಇರಬೇಕು. ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಕರಿಬೇವಿನ ಸೊಪ್ಪು, ರುಚಿಗೆ ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆಮೇಲೆ ಹೂಕೋಸು ಉಪ್ಪೆಲ್ಲ ಹಾಕಿದ ಮೇಲೆ ನೀರು ಬಿಡ್ಕೊಳ್ಳುತ್ತೆ ಈರುಳ್ಳಿ ಎಲ್ಲ. ಹಾಗಾಗಿ 1-2 ಸ್ಪೂನು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗ ಬೈಂಡ್ ಆಗುತ್ತೆ ಚೆನ್ನಾಗಿ, ಪರೋಟ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಉಪ್ಪು ಖಾರ ಕರೆಕ್ಟ್ ಇದೆಯಂತ ರುಚಿ ನೋಡಿ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಎಷ್ಟು ಉಂಡೆ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಾಗುತ್ತೆ ಅವಾಗ. ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗೋಧಿ ಹಿಟ್ಟಲ್ಲಿ ಫಿಲ್ ಮಾಡಿ ಪರೋಟ ಉದ್ದನ. ಮುಂಚೆ ಎಲ್ಲ ನಾನು ಪ್ಲಾಸ್ಟಿಕ್ ಕವರಲ್ಲಿ ಪರೋಟ ಒತ್ತುತ್ತಾ ಇದ್ದೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಾದ್ಮೇಲೆ ಈಗ ಹಿಟ್ಟು ಹಾಕಿ ಉಜ್ಜುತ್ತೀನಿ. ಏನು ತೊಂದರೆ ಇಲ್ಲ. ಸ್ವಲ್ಪ ಹಿಟ್ಟು ಕಾಣುತ್ತೆ, ಆಮೇಲೆ ಆ ಎಣ್ಣೆ ಹಾಕಿದರೆ ಸರಿ ಹೋಗುತ್ತೆ. ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ ಅಲ್ವಾ. ಗೋಬಿ ಪರೋಟ ಉಜ್ಜನ ಗೋಧಿ ಹಿಟ್ಟಿನ ಈ ಥರ ಬಟ್ಲು ಮಾಡ್ಕೊಂಡು ಅದರಲ್ಲಿ ಫಿಲ್ಲಿಂಗ್ ಇಟ್ಟು ಕ್ಲೀನಾಗಿ ಕವರ್ ಮಾಡಿ ಹೋಳಿಗೆ ಹೂರಣ ತುಂಬ್ತೀವಲ್ಲ ಆ ಥರ ತುಂಬಿ ಚಪಾತಿ ಥರ ನಿಧಾನಕ್ಕೆ ಉದ್ದಬೇಕು. ಯಾಕೆ ಅಂದರೆ ಫಿಲ್ಲಿಂಗ್ ಒಳಗೆ ಹೊರಗೆ ಬರುತ್ತೆ ಅದಕ್ಕೆ. ಯಾಕೆಂದರೆ ಗೋಬಿ ಸ್ವಲ್ಪ ಒರಟಾಗಿರುತ್ತಲ್ಲ, ಸ್ಮೂತಾಗಿರಲ್ಲ. ಹಾಲು ಆದರೆ ಸ್ಮೂತಾಗಿರುತ್ತೆ, ಅದು ಹೊರಗೆ ಬರಲ್ಲ. ಇದು ಗೋಬಿ ಸ್ವಲ್ಪ ನೀರಾಗಿ ಹೊರಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ಏನು ತೊಂದರೆ ಇಲ್ಲ. ಈ ಥರ ಮಾಡಿ ಇನ್ನೊಂದು ತೋರಿಸ್ತೀನಿ. ಬಿಗಿನರ್ಸ್ಗೆ ಗೊತ್ತಾಗಲ್ಲ ಅಂತ ಇನ್ನೊಂದು ಫಿಲ್ ಮಾಡ್ತಾಯಿದ್ದೀನಿ. ಈ ಥರ ಫಿಲ್ ಮಾಡಿ 4-5 ರೆಡಿ ಮಾಡ್ಕೊಂಡು ಆಮೇಲೆ ಬೇಯಿಸ್ಬೋದು. ಈ ಥರ ರೆಡಿ ಮಾಡಿ ಹಿಟ್ಟು ಹಾಕಿ ನಿಧಾನಕ್ಕೆ ಉದ್ದನ ಒಂಥರ ಪರೋಟ ಮಾಡೋದು ಕಲ್ತ್ಕೊಂಡ್ರೆ ಮತ್ತೆ ಬೇಕಾದಷ್ಟು ಥರ ವೆರೈಟಿ ಪರೋಟ ಮಾಡ್ಬೋದು. ಈ ಥರ ಉದ್ದಿದ್ರೆ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉದ್ದಿದ್ದೀನಿ. ಸ್ವಲ್ಪ ಹಿಟ್ಟು ಹತ್ತುತ್ತೆ, ತೊಂದರೆ ಇಲ್ಲ, ಏನೂ ಆಗಲ್ಲ. ರುಚಿಗೇನು ತೊಂದರೆ ಆಗೋದಿಲ್ಲ. ಈಗ ರೆಡಿಯಾಗಿದೆ, ಹಂಚು ಕಾದಿದೆ. ಬೇಯಿಸೋಣ ಪರೋಟನ. ನೋಡಿ ರುಚಿಯಾದ ಹೆಲ್ತಿ ಗೋಬಿ ತಿನ್ನೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ ಅಂತಾರೆ. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗಿರುತ್ತೆ. ಇದ್ರ ಜೊತೆ ಡಾಬಾದಲ್ಲೆಲ್ಲ ಉಪ್ಪಿನಕಾಯಿ ಮೊಸರು ಕೊಡ್ತಾರೆ. ನಾನು ಅದೇ ಥರ ಉಪ್ಪಿನಕಾಯಿ ಮೊಸರು ಜೊತೆನೇ ಸರ್ವ್ ಮಾಡಿದ್ದೀನಿ. ನೋಡಿ ರುಚಿಯಾದ ಗೋಬಿ ಪರೋಟ ರೆಡಿ ಆಯಿತು. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಮಕ್ಕಳಿಗೆ ಬಾಕ್ಸಿ ಕೊಟ್ಟು ಕಳಿಸ್ತೀನಿ ಅಂದರೂ ಚೆನ್ನಾಗಿರುತ್ತೆ. ಇಷ್ಟು ರುಚಿಯಾಗಿರೋ ಪರೋಟ ಮನೇಲಿ ಮಾಡಿದ್ದು ಅಂದರೆ ಖುಷಿ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇಷ್ಟು ಚೆನ್ನಾಗಿರೋ ಪರೋಟ ಮನೆಯಲ್ಲೇ ಮಾಡ್ಬೋದು ಅಂತ ನಿಮಗೂ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಗೋಬಿ ಆರೋಗ್ಯಕರನೂ ಹೌದಲ್ಲ, ಹಾಗಾಗಿ ಮಾಡ್ಬೋದು. ತುಪ್ಪದ ಜೊತೆ ಬೆಣ್ಣೆ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಗಿಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ರೆಸಿಪಿ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.